ನಾವಿವತ್ತು ದೂರ ತೀರಯಾನ ಸಿನಿಮಾದ ಟ್ರೈಲರ್ ರಿವ್ಯೂ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಏಕ್ಲು ಚಾನಲ್ಗೆ ಸ್ವಾಗತ. ಕನ್ನಡಕ್ಕೆ ಸ್ಟೇಟ್ ಮತ್ತು ನ್ಯಾಷನಲ್ ಅವಾರ್ಡ್ ತಂದುಕೊಟ್ಟಂಥ ನಿರ್ದೇಶಕ ಮನ್ಸೂರಿ ಅವರ ಮುಂದಿನ ಸಿನಿಮಾ ದೂರ ತೀರಯಾನ. ಇದೇ ಜುಲೈ 11ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ಥಿಯೇಟ್ರಲ್ಲಿ ಹೋಗಿ ನೋಡಿ. ಇನ್ನೂ ಯಾರು ಟ್ರೈಲರ್ ನೋಡಿಲ್ಲ ಅಂದರೆ MRT ಮ್ಯೂಸಿಕ್ನಲ್ಲಿ ರಿಲೀಸ್ ಆಗಿದೆ. ನೋಡಿ, ಹರಸಿ, ಹಂಚಿ, ಬೆಳೆಸಿ. ಸದಾ ವಿಭಿನ್ನತೆಯಲ್ಲಿ ಜನರನ್ನ ಸೆಳೆಯೋ ಕೆಲವು ನಿರ್ದೇಶಕರಲ್ಲಿ ಮನ್ಸೂರಿ ಕೂಡ ಒಬ್ರು. ಸಮಾಜದಲ್ಲಿ ನಡೆಯೋ ವಿಷಯಗಳನ್ನ ಸಿನಿಮಾ ಮಾಡಿ ಗೆದ್ದಂಥ ನಿರ್ದೇಶಕ. ಇವರೀಗ ಒಂದು ಮ್ಯೂಸಿಕಲ್ ಲವ್ ಸ್ಟೋರಿ ಮತ್ತು ಜೀವನದ ಮೌಲ್ಯ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಅದೇ ದೂರ ತೀರಯಾನ. ಚಾನಲ್ಗೆ ಹೊಸದಾಗಿ ಬಂದಿರೋರಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಸಿನಿಮಾ ಮಾಹಿತಿಗಳಿಗಾಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಆಕಾಶ್ ಒಬ್ಬ ವೈಲಿನ್ ನುಡ್ಸೋ ಅಂಥ ಹುಡುಗ ಮತ್ತು ಅವನ ಗರ್ಲ್ ಫ್ರೆಂಡ್ ಪ್ರಿಯಾಂಕಾ ಫ್ಲೂಟ್ ನುಡ್ಸೋ ಹುಡುಗಿ. ಇವರಿಬ್ರು ಕಾಲೇಜಲ್ಲೇ ಲವ್ ಮಾಡ್ತಾರೆ. ಮದುವೆನೂ ಆಗ್ಬೋದು ಅಥವಾ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ಪಲ್ಲಿ ಕೂಡ ಇರ್ಬೋದು. ನಮ್ಮ ಬ್ಯುಸಿ ಲೈಫಲ್ಲಿ ಒಬ್ರಿಗೊಬ್ರು ಟೈಮ್ ಕೊಡೋಕ್ಕಾಗದೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಒಂದು ಚೇಂಜ್ಗೋಸ್ಕರ ವೆಕೇಷನ್ಗೆ ಹೋಗ್ತಾರೆ. ಅಲ್ಲಿ ಹೊಸ ಜನ, ಹೊಸ ಜಾಗ, ಹೊಸ ಪರಿಸರ ಇದೆಲ್ಲ ಅವರಿಗೆ ಹೊಸ್ತು ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಅವರಿಬ್ಬರು ಮಧ್ಯದಲ್ಲಿ ಲವ್ ಸ್ಟಾರ್ಟ್ ಆಗಿ ಲೈಫ್ ಇಸ್ ಬ್ಯೂಟಿಫುಲ್ ಅನ್ನೋಷ್ಟರಲ್ಲಿ ಯಾವುದೋ ಒಂದು ಘಟನೆ ನಡೆಯುತ್ತೆ. ಆ ಘಟನೆನ ಹೇಗೆ ಸರಿ ಮಾಡ್ಕೋತಾರೆ, ಒಬ್ರಿಗೊಬ್ರು ಹೇಗೆ ಅರ್ಥ ಮಾಡ್ಕೋತಾರೆ ಅನ್ನೋದೇ ಸಿನಿಮಾದ ಒನ್ಲೈನ್ ಎನ್ನಬಹುದು. ಸಿನಿಮಾದಲ್ಲಿ ಸುಧಾ ಬೆಳ್ವಾಡಿ ಮತ್ತು ಶರತ್ ಲೋಹಿತಾಶ್ವ ಅವರು ಆ್ಯಕ್ಟ್ ಮಾಡಿದ್ದು, ಇವರು ಆಕಾಶ್ ಮತ್ತು ಪ್ರಿಯಾಂಕಾಗೆ ಒಂದು ಪರ್ಫೆಕ್ಟ್ ಗಂಡ ಹೆಂಡತಿ ಹೇಗಿರಬೇಕು ಅನ್ನೋದು ತಿಳಿಸ್ಕೊಡ್ತಾ ಇರ್ತಾರೆ. ಒಂದಷ್ಟು ಖುಷಿ ದುಃಖ ಇದೆಲ್ಲದ್ರ ನಡುವೆ ನಮ್ಮನ್ನು ನಾವು ಹುಡ್ಕೊಳ್ಳೋಕ್ಕೆ ಟ್ರಕ್ಕಿಂಗ್ ಹೋಗ್ತೀವಿ. ಅದೇ ರೀತಿಲಿ ಪ್ರಿಯಾಂಕಾ ಸೋಲೋ ಟ್ರಕ್ಕಿಂಗ್ ಹೋಗ್ತಾಳೆ. ಅಲ್ಲಿ ಶ್ರುತಿ ಹರಿಹರನ್ ಪ್ರಿಯಾಂಕಾಗೆ ವ್ಯಾಲ್ಯೂಸ್ ಬಗ್ಗೆ ತಿಳಿಸ್ಕೊಡ್ತಾಳೆ. ಈ ಸಿನಿಮಾದ ಟ್ರೈಲರ್ ನೋಡಿದ್ರೆ ಪ್ರೆಸೆಂಟ್ ಜನರೇಷನಲ್ಲಿ ಮದುವೆ ಆಗಿರೋ ಹುಡುಗಿ ಬಗ್ಗೆ ಹೇಳ್ತಿದ್ದಾರೆ ಎನ್ನಬಹುದು. ಈ ಸಿನಿಮಾದ ಪ್ಲಸ್ ಪಾಯಿಂಟೇ ಮ್ಯೂಸಿಕ್ ಮತ್ತು ಪ್ರತಿಯೊಂದು ಫ್ರೇಮ್ ಕೂಡ ಪೇಂಟಿಂಗ್ ರೀತಿ ಇದೆ. ಅಂದಾಗೆ ಈ ಫಿಲಮ್ನ ಟೆಕ್ನಿಕಲ್ ಟೀಮ್ ಬಗ್ಗೆ ನೋಡಕ್ಕೆ ಹೋದರೆ ದೇವರಾಜ್ ಅವರು ಡಿಕ್ರಿಯೇಷನ್ಸ್ ಮೂಲಕ ಸಿನಿಮಾನ ನಿರ್ಮಾಣ ಮಾಡಿದ್ದು, ಮನ್ಸೂರಿ ಅವರ ನಿರ್ದೇಶನದ ಜೊತೆಗೆ ಮ್ಯಾಕ್ಸ್ ಖ್ಯಾತಿಯ ಸಿನಿಮಾಟೋಗ್ರಫರ್ ಶೇಖರ್ ಚಂದ್ರ ಅವರ ಕ್ಯಾಮ್ರಾ ವರ್ಕ್ ಮತ್ತು ಸಿನಿಮಾದ ಸೋಲ್ ಅಂತಾನೆ ಹೇಳೋ ಮ್ಯೂಸಿಕ್ ಕೊಟ್ಟಿರುವವರು ಬಕೇಶ್ ಮತ್ತು ಕಾರ್ತಿಕ್. ಕೊನೆಯದಾಗಿ ಈ ಸಿನಿಮಾದ ರೈಟರ್ಸ್ ಚೇತನಾ ತೀರ್ಥಳ್ಳಿ ಮತ್ತು ಕೃಷ್ಣ ಹೆಬ್ಬಾಳೆ ಅವರ ಸಂಭಾಷಣೆ ಕಾವ್ಯಮಯವಾಗಿದೆ. ಹೋಗೋದಕ್ಕಿಂತ ಮುಂಚೆ ಒಂದು ಕಿವಿ ಮಾತು. ಕನ್ನಡದಲ್ಲಿ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ರಿಲೀಸ್ ಆಗ್ತಿದೆ. ದಯವಿಟ್ಟು ಥಿಯೇಟರಲ್ಲಿ ನೋಡಿ ಸಪೋರ್ಟ್ ಮಾಡಿ. ಮತ್ತಷ್ಟು ಸಿನಿಮಾ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.